ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಮೇ 11, 2026ರಂದು ರಾಜ್ಯ ಆರ್ಥಿಕ ಇಲಾಖೆ ಹೊರಡಿಸಿರುವ ಬಹುನಿರೀಕ್ಷಿತ ಆದೇಶದ ಬಗ್ಗೆ ನಾವಿಂದು ಮಾತನಾಡಲಿದ್ದೇವೆ. ಹೌದು, ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ತುಟ್ಟಿಭತ್ಯೆ ಹೆಚ್ಚಳದ ಆದೇಶವನ್ನು ಸಂಪೂರ್ಣವಾಗಿ ವಿವರಿಸಿ ಈ ಅಧಿಕೃತ ದಾಖಲೆಯಲ್ಲಿ ಅಡಗಿರುವ ಪ್ರತಿಯೊಂದು ಸೂಕ್ಷ್ಮ ಅಂಶವನ್ನು ಬಿಡಿಸಿಡುವುದೇ ನಮ್ಮ ಇಂದಿನ ಉದ್ದೇಶ. ಸರ್ಕಾರಿ ಆದೇಶಗಳು ಅಂದರೆ ಸ್ವಲ್ಪ ತಲೆನೋವು ಅಂತ ಅನಿಸ್ಬೋದು ಅಲ್ವಾ? ಆದರೆ ಚಿಂತೆ ಬೇಡ, ನಾವಿಂದು ಅದನ್ನು ಅತ್ಯಂತ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಈಗ ನೇರವಾಗಿ ಲೆಕ್ಕಾಚಾರಕ್ಕೆ ಬರೋಣ. ಎಲ್ಲರೂ ಕಾಯ್ತಿದ್ದ ಅತೀ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇಲ್ಲಿದೆ ನೋಡಿ. ತುಟ್ಟಿಭತ್ಯೆಯ ದರವು ಶೇಕಡ 14.25ರಿಂದ ನೇರವಾಗಿ ಶೇಕಡ 15.75ಕ್ಕೆ ಜಿಗಿದಿದೆ. ಅಂದ್ರೆ ಬರೋಬ್ಬರಿ ಶೇಕಡ 1.5% ಭರ್ಜರಿ ಏರಿಕೆ. ಕೇಳಲು ಇದು ಕೇವಲ 1.5% ಅನಿಸಿದ್ರೂ ರಾಜ್ಯದ ಲಕ್ಷಾಂತರ ಸರ್ಕಾರಿ ನೌಕರರು ಮತ್ತು ನಿವೃತ್ತರ ಜೇಬಿಗೆ ಇದು ತುಂಬಾನೇ ಮಹತ್ವದ ಬದಲಾವಣೆಯನ್ನು ತರಲಿದೆ. ಯಾವುದೇ ವಿಷಯವನ್ನ ನಂಬುವ ಮುನ್ನ ಅದರ ಮೂಲ ದಾಖಲೆ ನೋಡುವುದು ನಮ್ಮ ಅಭ್ಯಾಸ ಅಲ್ವಾ? ಇಲ್ಲಿ ಗಮನಿಸಿ, ಇದು ಕರ್ನಾಟಕ ಸರ್ಕಾರದ ಅಪ್ಪಟ ಅಧಿಕೃತ ಲಾಂಛನ. ದಿನಾಂಕ ಮೇ 11, 2026 ಮತ್ತು ನಿರ್ದಿಷ್ಟ ಆದೇಶ ಸಂಖ್ಯೆ AI5 SRP 2026. ಇದು ಯಾವುದೋ ವದಂತಿಯಲ್ಲ, ಬದಲಾಗಿ ಆರ್ಥಿಕ ಇಲಾಖೆಯಿಂದಲೇ ನೇರವಾಗಿ ಬಂದಿರುವ ಪಕ್ಕ ಅಧಿಕೃತ ಮತ್ತು ನಿಖರವಾದ ಮಾಹಿತಿಯಾಗಿದೆ. ಹಾಗಾದ್ರೆ ಈ ವಿಶ್ಲೇಷಣೆಯಲ್ಲಿ ನಾವು ಏನೆಲ್ಲ ನೋಡಲಿದ್ದೇವೆ? ಮೊದಲಿಗೆ ಪ್ರಮುಖ ಅಂಶಗಳು, ನಂತರ ಪರಿಷ್ಕೃತ ದರಗಳು, ಇದು ಯಾರಿಗೆಲ್ಲ ಅನ್ವಯಿಸುತ್ತದೆ ಅನ್ನೋ ಅರ್ಹತೆಯ ವ್ಯಾಪ್ತಿ, ಬಹಳ ಮುಖ್ಯವಾಗಿ ಬಾಕಿ ಪಾವತಿ ಯಾವಾಗಾಗುತ್ತೆ, ಮತ್ತು ಕೊನೆಯಲ್ಲಿ ಲೆಕ್ಕಾಚಾರದ ನಿಯಮಗಳು. ಇಷ್ಟನ್ನೂ ನಾವು ಹಂತ ಹಂತವಾಗಿ ನೋಡೋಣ. ಬನ್ನಿ, ಮೊದಲಿಗೆ ಈ ಆದೇಶದ ಪ್ರಮುಖ ಅಂಶಗಳು ಮತ್ತು ಪರಿಷ್ಕೃತ ತುಟ್ಟಿಭತ್ಯೆ ದರಗಳ ಬಗ್ಗೆ ಗಮನ ಹರಿಸೋಣ. ಈ ಪರಿಷ್ಕೃತ ದರಗಳು ಯಾವಾಗ ಜಾರಿಗೆ ಬರ್ತವೆ ಅನ್ನೋದು ಎಲ್ಲರ ಮೊದಲ ಪ್ರಶ್ನೆ ಆಗಿರುತ್ತೆ. ಇಲ್ಲಿ ನಾವು ಕಾಲಮಿತಿಯನ್ನು ಅಂದರೆ ಟೈಮ್ಲೈನ್ ಅನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ನೋಡಿ, ಆದೇಶ ಹೊರಬಂದದ್ದು ಮೇ 11, 2026ರಂದು. ಹೌದು, ಆದರೆ ಇದರ ಅಸಲಿ ಲಾಭ ಶುರುವಾಗುವುದು ಪೂರ್ವಾನ್ವಯವಾಗಿ, ಅಂದರೆ ಜನವರಿ 1, 2026ರಿಂದಲೇ. ಇದರರ್ಥ ಹಿಂದಿನ ತಿಂಗಳುಗಳಿಗೂ ಸೇರಿಸಿ ಈ ಹೆಚ್ಚಳದ ಆರ್ಥಿಕ ಲಾಭ ಸಿಗಲಿದೆ. ಇದು ನಿಜಕ್ಕೂ ಒಂದು ಖುಷಿಯ ವಿಚಾರ. ಈಗ ಮೂರನೇ ವಿಭಾಗದತ್ತ ಸಾಗೋಣ. ಈ ಶೇಕಡ 1.5% ಹೆಚ್ಚಳದ ಲಾಭ ನಿಖರವಾಗಿ ಯಾರಿಗೆಲ್ಲ ಸಿಗುತ್ತೆ, ಇದರ ವ್ಯಾಪ್ತಿ ಎಷ್ಟು ದೊಡ್ಡದು ಅನ್ನೋದನ್ನ ಈಗ ಪರಿಶೀಲಿಸೋಣ. ಆದೇಶದಲ್ಲಿನ ಪಟ್ಟಿಯ ಪ್ರಕಾರ 2024ರ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿರುವ ಎಲ್ಲ ರಾಜ್ಯ ಸರ್ಕಾರಿ ನೌಕರರು, ಪಿಂಚಣಿದಾರರು ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಇದು ಅನ್ವಯ ಆಗುತ್ತೆ. ಅಷ್ಟೇ ಅಲ್ಲ, ಸ್ವಲ್ಪ ಗಮನವಿಟ್ಟು ಕೇಳಿ. ಜಿಲ್ಲಾ ಪಂಚಾಯತ್ಗಳ ಪೂರ್ಣಾವಧಿ ನೌಕರರು ಮತ್ತು ಸರ್ಕಾರಿ ಅನುದಾನ ಪಡೆಯುತ್ತಿರುವ ಶಿಕ್ಷಣ ಸಂಸ್ಥೆಗಳು ಹಾಗೂ ವಿಶ್ವವಿದ್ಯಾಲಯಗಳಲ್ಲಿ ಕಾಲಿಕ ವೇತನ ಶ್ರೇಣಿಯಲ್ಲಿರುವ ಸಿಬ್ಬಂದಿಗಳಿಗೂ ಈ ಸೌಲಭ್ಯ ಸಿಗಲಿದೆ. ಅಂದ್ರೆ ಇಡೀ ರಾಜ್ಯದಾದ್ಯಂತ ಇದು ಬಹಳ ವಿಸ್ತಾರವಾದ ವ್ಯಾಪ್ತಿಯನ್ನು ಹೊಂದಿದೆ. ಮೂಲ ದಾಖಲೆಯ 4, 6 ಮತ್ತು 7ನೇ ಅಂಶಗಳು ಇದನ್ನು ಅತ್ಯುತ್ತಮವಾಗಿ ವಿವರಿಸುತ್ತವೆ. ಅಂದರೆ ಕೇವಲ ಹಾಲಿ ನೌಕರರು ಮಾತ್ರವಲ್ಲ, UGC, AICTE ಮತ್ತು ICAR ವೇತನ ಶ್ರೇಣಿಯ ನಿವೃತ್ತ ನೌಕರರಿಗೂ ಈ ಹೆಚ್ಚಳವು ಯಾವುದೇ ಗೊಂದಲವಿಲ್ಲದೆ ಅನ್ವಯವಾಗುತ್ತದೆ ಎಂಬುದನ್ನು ಈ ವಾಕ್ಯಗಳು ಸ್ಪಷ್ಟವಾಗಿ ಮತ್ತು ಅಧಿಕೃತವಾಗಿ ದೃಢಪಡಿಸುತ್ತವೆ. ಆದರೆ ಸ್ವಲ್ಪ ತಡೀರಿ, ಇದೇ ದಾಖಲೆಯ 8ನೇ ಅಂಶದಲ್ಲಿ ಒಂದು ನಿರ್ದಿಷ್ಟವಾದ ವಿನಾಯಿತಿಯನ್ನು ನೀಡಲಾಗಿದೆ. ಪ್ರಸ್ತುತ ಸೇವೆಯಲ್ಲಿರುವ UGC, AICTE ಮತ್ತು ICAR ವೇತನ ಶ್ರೇಣಿಯ ನೌಕರರಿಗೆ ಹಾಗೂ NJPC ವೇತನ ಶ್ರೇಣಿಯ ನ್ಯಾಯಾಂಗ ಅಧಿಕಾರಿಗಳಿಗೆ ಈ ಆದೇಶ ನೇರವಾಗಿ ಅನ್ವಯಿಸುವುದಿಲ್ಲ. ಹಾಗಾದರೆ ಅವರಿಗೆ ಹೆಚ್ಚಳ ಇಲ್ವಾ ಅಂತ ಗಾಬರಿಯಾಗಬೇಡಿ. ಈ ವರ್ಗದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಸಂಬಂಧಿಸಿದಂತೆ ಮುಂಬರುವ ದಿನಗಳಲ್ಲಿ ಪ್ರತ್ಯೇಕ ಆದೇಶಗಳನ್ನು ಹೊರಡಿಸಲಾಗುವುದು ಅಂತ ಆಡಳಿತಾತ್ಮಕವಾಗಿ ಸ್ಪಷ್ಟಪಡಿಸಲಾಗಿದೆ. ಈಗ ಬಹುನಿರೀಕ್ಷಿತ ಮತ್ತು ಅಷ್ಟೇ ರೋಚಕವಾದ ವಿಭಾಗದತ್ತ ಸಾಗೋಣ. ಪಾವತಿ ಮತ್ತು ಬಾಕಿ, ಅಂದರೆ ನಾವೆಲ್ಲ ಕರೆಯುವ ಅರಿಯರ್ಸ್. ಕಾಗದದ ಮೇಲಿರುವ ಈ ಹೆಚ್ಚಳವು ವಾಸ್ತವವಾಗಿ ಕೈಗೆ ಯಾವಾಗ ಸೇರ್ತದೆ ಎಂಬುದು ಎಲ್ಲರ ತಲೆಯಲ್ಲೂ ಓಡುತ್ತಿರೋ ಪ್ರಶ್ನೆ ಅಲ್ವಾ? ಆದೇಶದ 11ನೇ ಅಂಶದಿಂದ ನಾವು ತೆಗೆದುಕೊಳ್ಳಬೇಕಾದ ಅತಿ ಮುಖ್ಯವಾದ ಟೇಕವೇ ಇಲ್ಲಿದೆ ನೋಡಿ. ಜನವರಿ 2026ರಿಂದ ಏಪ್ರಿಲ್ 2026ರವರೆಗಿನ ಒಟ್ಟು ಬಾಕಿ ಮೊತ್ತವನ್ನು, ಅಂದರೆ ಅರಿಯರ್ಸ್ ಅನ್ನು, ಮೇ 2026ರ ತಿಂಗಳ ವೇತನ ಅಥವಾ ಪಿಂಚಣಿ ಬಟವಾಡೆಗೂ ಮೊದಲೇ ಪಾವತಿಸಲಾಗುವುದು. ಹೌದು, ಇದು ಮುಂದಿನ ತಿಂಗಳ ಆರ್ಥಿಕ ಯೋಜನೆಗೆ ತುಂಬಾನೇ ಸಹಾಯವಾಗುವ ನಿಖರವಾದ ಮಾಹಿತಿ. ಒಮ್ಮೆ ಮೂಲ ದಾಖಲೆಯ 11ನೇ ಅಂಶವನ್ನು ಕಣ್ಣಾಡಿಸಿದ್ರೆ, ಬಾಕಿ ಮೊತ್ತವನ್ನ 2026ರ ಮೇ ತಿಂಗಳ ವೇತನ ಅಥವಾ ಪಿಂಚಣಿ ಬಟವಾಡೆಗೂ ಮೊದಲು ಪಾವತಿ ಮಾಡತಕ್ಕದ್ದು ಅನ್ನೋ ನಿಖರವಾದ ಆಡಳಿತಾತ್ಮಕ ಭಾಷೆಯನ್ನೇ ನಾವಿಲ್ಲಿ ನೋಡ್ತಿದ್ದೀವಿ. ಇದು ಪಾವತಿಯ ಸಮಯದ ಬಗ್ಗೆ ಯಾವುದೇ ಗೊಂದಲಗಳಿಗೆ ಜಾಗವೇ ಕೊಡೋದಿಲ್ಲ. ಈಗ ನಾವು ವಿಶ್ಲೇಷಣೆಯ ಕೊನೆಯ ಮತ್ತು ಅತ್ಯಂತ ನಿರ್ಣಾಯಕ ವಿಭಾಗಕ್ಕೆ ಬಂದಿದ್ದೇವೆ. ಅದೇ ಲೆಕ್ಕಾಚಾರದ ನಿಯಮಗಳು.
ಇಲಾಖೆಯ ನಿಯಮಗಳನ್ನು ಸಂಪೂರ್ಣವಾಗಿ ವಿವರಿಸಿ ಹೇಳುವ ನಮ್ಮ ಪ್ರಮುಖ ಉದ್ದೇಶಕ್ಕೆ ಈ ವಿಭಾಗವೇ ಅಡಿಪಾಯ. ಆಡಳಿತಾತ್ಮಕ ಭಾಷೆಯಲ್ಲಿ ಮೂಲ ವೇತನ ಅಥವಾ ಬೇಸಿಕ್ ಪೇ ಅಂದರೆ ನಿಖರವಾಗಿ ಏನು ಅನ್ನೋದನ್ನು ಆದೇಶದ 2ನೇ ಅಂಶದಲ್ಲಿ ವ್ಯಾಖ್ಯಾನಿಸಲಾಗಿದೆ. ಇದನ್ನು ಸರಳವಾಗಿ ಹೇಳಬೇಕಂದ್ರೆ, ಒಬ್ಬ ನೌಕರನು ತನಗೆ ಅನ್ವಯವಾಗುವ ವೇತನ ಶ್ರೇಣಿಯಲ್ಲಿ ಪಡೆಯುತ್ತಿರುವ ವೇತನ ಮತ್ತು ನಿಯಮ 3C ಅಡಿಯಲ್ಲಿ ನೀಡಲಾದ ವೈಯಕ್ತಿಕ ವೇತನ ಹಾಗೂ ಸ್ಥಗಿತ ವೇತನ ಬಡ್ತಿ, ಈ ನಿರ್ದಿಷ್ಟ ಘಟಕಗಳ ಆಧಾರದ ಮೇಲೆಯೇ ಆ 15.75% ತುಟ್ಟಿ ಭತ್ಯೆಯನ್ನು ಲೆಕ್ಕ ಹಾಕಲಾಗುತ್ತದೆ. ಹಾಗಾದ್ರೆ ಇಲ್ಲಿನ ಅತಿ ಪ್ರಮುಖವಾದ ನಿರ್ಬಂಧ ಏನು ಗೊತ್ತಾ? ಆದೇಶದ 3 ಮತ್ತು 5ನೇ ಅಂಶಗಳ ಪ್ರಕಾರ ತುಟ್ಟಿ ಭತ್ಯೆಯನ್ನ ಕೇವಲ ಈ ಮೂಲ ವೇತನ ಅಥವಾ ಮೂಲ ಪಿಂಚಣಿಯ ಮೇಲೆ ಮಾತ್ರ ಪ್ರತ್ಯೇಕವಾಗಿ ಲೆಕ್ಕ ಹಾಕಬೇಕು. ಬೇರೆ ಯಾವುದೇ ಭತ್ಯೆಗಳನ್ನ ಈ ಲೆಕ್ಕಾಚಾರಕ್ಕೆ ಸೇರಿಸುವಂತಿಲ್ಲ. ಲೆಕ್ಕಾಚಾರದಲ್ಲಿ ಎಲ್ಲರೂ ಪಾಲಿಸಲೇಬೇಕಾದ ಬಹಳ ಕಟ್ಟುನಿಟ್ಟಿನ ರೂಲಿದು. ಲೆಕ್ಕಾಚಾರದ ನಂತರ ಬರುವ ಮೊತ್ತವನ್ನು ಹೇಗೆ ಪೂರ್ಣಗೊಳಿಸಬೇಕು, ಅಂದರೆ ರೌಂಡಿಂಗ್ ಆಫ್ ಮಾಡಬೇಕು ಅನ್ನೋದರ ಬಗ್ಗೆಯೂ 10ನೇ ಅಂಶದಲ್ಲಿ ಬಹಳ ಸ್ಪಷ್ಟವಾದ ಹಂತಗಳಿವೆ. ಮೊದಲು ತುಟ್ಟಿ ಭತ್ಯೆ ಮೊತ್ತವನ್ನು ಲೆಕ್ಕ ಹಾಕಿ. ಒಂದು ವೇಳೆ ಬರುವ ಭಿನ್ನರಾಶಿಯು 50 ಪೈಸೆ ಅಥವಾ ಅದಕ್ಕಿಂತ ಹೆಚ್ಚಿದ್ದರೆ ಅದನ್ನು ಮುಂದಿನ ಪೂರ್ಣರೂಪಾಯಿಗೆ ಪರಿವರ್ತಿಸಿಬಿಡಿ. ಆದರೆ 50 ಪೈಸೆಗಿಂತ ಕಡಿಮೆ ಇದ್ದರೆ ಆ ಚಿಲ್ಲರೆ ಮೊತ್ತವನ್ನು ಕಡೆಗಣಿಸಬೇಕು. ಆರ್ಥಿಕ ಇಲಾಖೆಯ ಈ ಗಣಿತದ ಸೂತ್ರ ಇಡೀ ರಾಜ್ಯದಾದ್ಯಂತ ಏಕರೂಪತೆ ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ. ಈ ಎಲ್ಲ ಲೆಕ್ಕಾಚಾರಗಳ ನಡುವೆ ಸಾಮಾನ್ಯವಾಗಿ ಆಡಳಿತ ವಿಭಾಗಗಳಲ್ಲಿ ಮತ್ತು ನೌಕರರಲ್ಲಿ ಒಂದು ಕುತೂಹಲಕಾರಿ ಪ್ರಶ್ನೆ ಮೂಡ್ತದೆ. ಅದೇನೆಂದ್ರೆ, ಸರ್ಕಾರ ನೀಡೋ ಈ ತುಟ್ಟಿ ಭತ್ಯೆಯನ್ನ ಬೇರೆ ಯಾವುದಾದರೂ ಲೆಕ್ಕಾಚಾರಗಳಿಗೆ ಅಥವಾ ಉದ್ದೇಶಗಳಿಗಾಗಿ ವೇತನ ಅಂತ ಪರಿಗಣಿಸಬಹುದಾ? ಉತ್ತರ ಖಂಡಿತ ಇಲ್ಲ. ಈ ಪ್ರಶ್ನೆಗೆ ಆದೇಶದಲ್ಲಿಯೇ ಸ್ಪಷ್ಟವಾದ ಉತ್ತರ ಇದೆ. ಆದೇಶದ 12ನೇ ಅಂಶವು ಸ್ಪಷ್ಟವಾಗಿ ಹೇಳುವಂತೆ, ತುಟ್ಟಿ ಭತ್ಯೆಯು ಸಂಭಾವನೆಯ ಒಂದು ಸಂಪೂರ್ಣ, ಪ್ರತ್ಯೇಕ ಮತ್ತು ವಿಶಿಷ್ಟ ಅಂಶವಾಗಿದೆ. ಬೇರೆ ಯಾವುದೇ ಉದ್ದೇಶಕ್ಕಾಗಿ ಇದನ್ನು ವೇತನ ಎಂದು ಪರಿಗಣಿಸಲು ಆಡಳಿತಾತ್ಮಕವಾಗಿ ಸಾಧ್ಯವೇ ಇಲ್ಲ. ಅಂತಿಮವಾಗಿ ಈ ಆದೇಶದ ಕೊನೆಯಲ್ಲಿರುವ ಅಧಿಕೃತ ವಿತರಣಾ ಪಟ್ಟಿಯನ್ನು ಗಮನಿಸಿದರೆ ಅಚ್ಚರಿಯಾಗುತ್ತೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಹಿಡಿದು ಮಹಾಲೇಖಪಾಲರು ಹಾಗೂ ಸರ್ಕಾರದ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳವರೆಗೆ ಈ ಆದೇಶ ರವಾನೆಯಾಗುತ್ತದೆ. ಕೇವಲ ಒಂದು ಆಡಳಿತಾತ್ಮಕ ನಿರ್ಧಾರವು ಇಡೀ ರಾಜ್ಯದ ನೌಕರಶಾಹಿಯಲ್ಲಿ ಹೇಗೆ ವ್ಯಾಪಕವಾಗಿ ಸಂಚಲನ ಮೂಡಿಸುತ್ತದೆ ಎಂಬುದು ನಿಜಕ್ಕೂ ಆಸಕ್ತಿದಾಯಕ ಅಲ್ವಾ? ಭವಿಷ್ಯದಲ್ಲಿ ಇಂಥ ಆರ್ಥಿಕ ಹೆಚ್ಚಳಗಳು ರಾಜ್ಯದ ಒಟ್ಟಾರೆ ಆರ್ಥಿಕತೆಯ ಮೇಲೆ ಹಾಗೂ ಮಾರುಕಟ್ಟೆಯ ಕೊಳ್ಳುವ ಶಕ್ತಿಯ ಮೇಲೆ ಎಂಥ ಬೃಹತ್ ಪ್ರಭಾವ ಬೀರಬಹುದು? ಇದು ಖಂಡಿತವಾಗಿಯೂ ನಾವೆಲ್ಲರೂ ಆಲೋಚಿಸಬೇಕಾದ ವಿಷಯ. ಇದೇ ರೀತಿಯ ಮತ್ತೊಂದು ಆಸಕ್ತಿದಾಯಕ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.